ಹಾಯ್ ಗಾಯ್ಸ್, ನೋಡಿ ಬೆಳಗ್ಗೆ 8 ಗಂಟೆಗೆ ಗೇಟ್ ಫಿಟ್ ಮಾಡೋಕ್ಕೆ ಬಂದಿದ್ದೀವಿ. ನೋಡಿ ನಮ್ಮ ಹುಡುಗ ವಾಲ್ ಕಟ್ ಮಾಡ್ತಿದ್ದಾನೆ. ಬೆಳಗ್ಗೆ ವಾಲ್ ಕಟ್ ಮಾಡ್ಕೊಂಡು ಕುಂತ ನಮ್ಮ ಹುಡುಗ ಮಾರ್ಕೆಲ್ಲ ಮಾಡಿದಾಯಿತು. ನೋಡಿ ಈ ಥರ ಇದೆ. ಇನ್ನೆಲ್ಲ ಗೇಟ್ ಬರ್ತವೆ ಇಲ್ಲಿ, ಆ ಕಡೆ 2 ಗೇಟ್ ಬರ್ತವೆ. ನಮ್ಮ ಹುಡುಗ ಪಾಪ ಧೂಳಲ್ಲಿ ಫುಲ್ಲು ಮುಳುಗೋಗ್ಬಿಟ್ಟವನೆ, ವಾಲ್ ಕಟ್ ಮಾಡ್ತವನೆ. ಬನ್ನಿ ಇಂಚ ಸಿಕ್ಕೊಳ್ಳೋಣ ಗೇಟಿಗೆ. ನೋಡಿ ಈ ಥರ ಡಿಸೈನ್ ಬಂದಿದೆ. ಇವಾಗ ಇಂಚ ಸಿಗಬೇಕು. ಇವನು ಹುಡುಗನ ಥರ, ಬಟ್ ಹುಡುಗ ಅಲ್ಲ. ಹಂಗಂತ ಬೇರೇನು ಅರ್ಥ ಮಾಡ್ಕೊಬೇಡಿ, ಹುಡುಗನ ಥರ ಹುಡುಗ ಅಲ್ಲ. ಬನ್ನಿ ಇಂಚ ಸಿಗ್ತಾಯಿದ್ದೀನಿ, ನೋಡ್ಕೊಳ್ಳಿ ಗೈಸ್. ಇಂಚಸ್ ಯಾವತ್ತನ ಇಕ್ಬೇಕಾದ್ರೆ ಏನು ಗೊತ್ತಾ, ಗ್ಯಾಪ್ ಎಲ್ಲ ಕ್ಲೀನಾಗಿ ಮೇಂಟೈನ್ ಮಾಡಬೇಕಿಲ್ಲ ಅಂದರೆ ಪೈಂಟ್ ಎಲ್ಲ ಹೊಡೆದ್ಮೇಲೆ ದಪ್ಪ ಆಗ್ತದೆ. ಆಮೇಲೆ ಕ್ಲೋಸ್ ಆಗೋ ಟೈಮಲ್ಲಿ ಪ್ರಾಬ್ಲಮ್ ಆಗುತ್ತೆ, ಕ್ಲೋಸ್ ಆಗೋಲ್ಲ, ಫುಲ್ಲು ಟೈಟ್ ಆಗುತ್ತೆ. ಹಾಗಾಗಿ ಇಂಚಸ್ ಕ್ಲೀನಾಗಿ ಮೇಂಟೈನ್ ಮಾಡಬೇಕಾಯ್ತದೆ. ನೋಡಿ ಕ್ಲೀನಾಗಿ ವೆಲ್ಡಿಂಗ್ ಮಾಡ್ಕೊಂಬಿಡ್ತೀನಿ. ಮತ್ತು ವಾಲ್ ಕಟ್ಟಿಂಗ್ ಮಾಡಿದ್ದೀವಿ, ವಾಲ್ ಕಟ್ಟಿಂಗ್ ಎಲ್ಲ ಆಗೈತೆ. ನೋಡಿ ಪ್ಲೇಟು ಫಿಟ್ ಮಾಡ್ಕೊಂಬಿಟ್ಟಿದ್ದೀವಿ. ನೋಡಿ ಇಂಚಸ್ ಎಲ್ಲ ಕ್ಲೀನಾಗಿ ವೆಲ್ಡಿಂಗ್ ಮಾಡಿಕೊಂಡು ಗ್ರೈನಿಂಗ್ ಟಚಪ್ ಎಲ್ಲ ಆಯಿತು. ಇವಾಗ ನೋಡಿ ವಾಲ್ ನಮ್ಗೆ ಎಷ್ಟು ಬೇಕು ಅಷ್ಟೇ ಕಟ್ ಮಾಡ್ಕೊಬೇಕು, ಜಾಸ್ತಿ ವಾಲ್ ಕಟ್ ಮಾಡ್ಕೊಳಲ್ಲ. ಕ್ಲೀನಾಗಿ ವಾಲ್ ಎಷ್ಟು ಬೇಕು ಅಷ್ಟು ಕಟ್ ಮಾಡಿಕೊಂಡು ಪ್ಲೇಟ್ ಒಳಗಡೆ ಇಕ್ಕಿ ಫಿಟ್ಟಿಂಗ್ ಮಾಡ್ಕೊತೀವಿ. ಅದಾದ ನಂತರ ಮೇಸ್ತ್ರಿಗಳು ಕ್ಲೀನಾಗಿ ಕವರ್ ಮಾಡ್ಕೊಂಬಿಡ್ತಾರೆ ಅದನ್ನು. ನೋಡಿ ಗೈಸ್, ಗೇಟ್ ನಿಲ್ಸೋ ಟೈಮಲ್ಲಿ ಒಂದು ವಿಡಿಯೋ ಮಾಡೋಕ್ಕಾಗಿಲ್ಲ. ಫೈನಲ್ ಲುಕ್ ನೀವೇ ನೋಡ್ಕೊಂಬಿಡಿ ಯಾವ ಥರ ಇದೆ ಅಂತ. ಹೆಂಗಿದೆ ಗೈಸ್. ಮತ್ತು ಬಾಟಮ್ ಗ್ಯಾಪ್ ಜಾಸ್ತಿ ಕೊಟ್ಟಿಲ್ಲ, ಯಾಕೆ ಅಂದರೆ ಬೇಡ ಅಂದರು ಮನೆ ಓನರು. ಹಂಗಾಗಿ ಎಷ್ಟು ಬೇಕು ಅಷ್ಟೇ ಗ್ಯಾಪ್ ಕೊಟ್ಕೊಂಡ್ವಿ, ಓಪನ್ ಆಗೋಷ್ಟು. ಲಾಸ್ಟಲ್ಲಿ ಫೋಟೋನು ಹಾಕಿದ್ದೀನಿ, ನೋಡಿ ಯಾವ ಥರ ಇದೆ ಫೋಟೋದಲ್ಲಿ. ಇದು ಗೂಗಲ್ ಫೋಟೋ ನಮಗೆ ಕಳಿಸಿದ್ದು, ನಾವು ಮಾಡಿರೋ ಗೇಟ್ ಇದು. ಚೆನ್ನಾಗಿದೆಯಾ?